ಗಂಡನನ್ನ ಕೊಂದು ಜಮೀನಲ್ಲೇ ಹೂತು ಹಾಕಿದ್ರು ಪತ್ನಿ. 6 ತಿಂಗಳ ಬಳಿಕ ಆ ಕೊಲೆ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಪತಿ ರಾಘುವನ್ನ ಕೊಂದಿದ್ದಂತಹ ಪತ್ನಿ ಮತ್ತು ಪ್ರಿಯಕರನನ್ನ ಅರೆಸ್ಟ್ ಮಾಡಲಾಗಿದೆ. ಪತ್ನಿ ಬಂಗಾರಿ ಗಾವಡೆ, ಪ್ರಿಯಕರ ರಾಮು ಈಗ ಅರೆಸ್ಟ್ ಆದವರು. ಚಿಕ್ಕೋಡಿ ತಾಲೂಕಿನ ಕಡಕಲಾಟ್ ಗ್ರಾಮದಲ್ಲಿ ಕೊಲೆ, ಕತ್ತನ್ನ ಹಿಸುಕಿ ರಾಘುವನ್ನ ಈ ಬಂಗಾರಿ ಮತ್ತು ರಾಮು ಕೊಂದಿದ್ರು. ಫೆಬ್ರವರಿ 8ರಂದು ಕಬ್ಬಿನ ಗದ್ದೆಯಲ್ಲಿ ಆ ಶವ ಹೂತಿದ್ದಾರೆ ಇಬ್ರು ಸೇರಿ. ಕುರಿ ಕಾಯೋದಕ್ಕೆ ಅಂತ ಊರಿಗೆ ಹೋಗಿದ್ದಾನೆ ಅಂತ ಹೇಳಿ ನಾಟಕ ಆಡಿದ್ದಾರೆ. ಅಕ್ರಮ ಸಂಬಂಧಕ್ಕೆ ಅಡ್ಡಿ ಬಂದ ಅಂತ ಹಿನ್ನೆಲೆ ಪತಿಯನ್ನ ಪತ್ನಿ ಮತ್ತು ಪ್ರಿಯಕರ ಸೇರ್ ಕೊಲೆ ಮಾಡಿರೋದು. ಪತ್ನಿ ಮೇಲೆ ಸಂಶಯ ವ್ಯಕ್ತಪಡಿಸಿ ಜಗಳ ಮಾಡ್ತಾ ಇದ್ದಂತೆ ರಾಘು. ಫೆಬ್ರವರಿ 7ಕ್ಕೆ ರಾತ್ರಿ ಕುಡಿದು ಬಂದು ಪತ್ನಿ ಜೊತೆ ಗಲಾಟೆ ಮಾಡಿದ್ದಾನೆ. ಆಗ ರಾಘು ಕತ್ತು ಹಿಸುಕಿ ಉಸಿರುಗಟ್ಟಿಸಿ ಕೊಲೆ ಮಾಡಿ ಮಧ್ಯರಾತ್ರಿ ಟಾಟಾ ಏಸ್ ವಾಹನದಲ್ಲಿ ಜಮೀನಿಗೆ ಶವ ಸಾಗಾಟ ಮಾಡಿ ಅಲ್ಲಿ ಹೂತಿದ್ದಾರೆ. ನಂತರ ಗಂಡ ಕುರಿ ಕಾಯೋದಕ್ಕೆ ಬೇರೆ ಊರಿಗೆ ಹೋಗಿದ್ದಾನೆ ಅಂತ ಹೇಳಿ ಸಾಗ ಹಾಕಿದ್ದಾರೆ. ಮೃತನ ಸಹೋದರ ಮಾತನಾಡಿದ್ದಾರೆ ಘಟನೆ ಕುರಿತಂತೆ, ಕೇಳಿ. ಏನು ನಮಗೆ ಆದದು ಅವರು ಮಾಡಿದ್ದು ನಮಗೇನು ಗೊತ್ತಿಲ್ಲಾಗಿತ್ತು ಸರ್. ಆದ್ರೆ ಅವರು ಅವ್ನು ಕುರಿಯಾಗ ಹೋಗ್ತಿದ್ರಿ ಬಟ್ ಬರ್ತಾ ಇಲ್ಲ. ಹಿಂಗಾಗಿ ರೀ ನಾವು ಆ ಕಡೆ ಈ ಕಡೆ ಕೇಳಿದ್ವು. ಒಟ್ಟು ಫೋನ್ ಹಚ್ಚಿ ಕೇಳ್ರಿ ಒಟ್ಟು ಎಲ್ಲಿ ಯಾರಿಗೂ ಒಟ್ಟು ಪರಿಚಯ ಆಗಲಿಲ್ಲ. ಇದು ಅವು ಹೋಗಿ ಒಂದು ಫೆಬ್ರವರಿ ತಿಂಗಳದಾಗ ಹೋಗಿತ್ತು ಸರ್. ಅದು ಹಿಂಗಾಗಿ ನಮ್ಗೆ ಯಾವಾಗ ಒಂದಿಟ್ಟು ಆರಾಮಿಲ್ಲಾಗಿತ್ತು ರೀ. ದವಾಖಾನೆಯಲ್ಲಿ ಅಡ್ಮಿಟ್ ಇದ್ದು. ಆದ್ರೂ ನಾವು ಬರಲಿಲ್ಲ. ಇವು ಭೀ ತಿರ್ಕೊಂಡ್ರೂ ಬರಲಿಲ್ಲ ಸರ್ ಅವ್ರು. ಅಂತ ಅದ್ರ ಮೇಲೆ 3 ಸಲ ಕಂಪ್ಲೇಂಟ್ ಕೊಡೋಕೆ ಹಾದಿನಿ ರೀ. ಕಂಪ್ಲೇಂಟೂ ಆಕಿ ಒಟ್ಟು ಕುಡುಗುಡುವಲ್ರಿ ಬಂಗಾರಿ. ಅವರು ಬಂಗಾರಿ ಎಲ್ಲ ಒಟ್ಟು ಕಂಪ್ಲೇಂಟ್ ಕೊಡ್ಬಿಡುವಾರ. ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಅವ್ನು ಹೋದ್ರೆ ಬರ್ತಾನು, ಎಲ್ಲಿ ಸುಮ್ಮ ಕಂಪ್ಲೇಂಟ್ ಕೊಡ್ತೀರಿ ಬರ್ತಾನು, ಇದನ್ನೇ ಹೇಳ್ಕೊತಿರ್ತಾರೆ. ಮತ್ತು ನಮ್ಮ ವ್ಯವಸ ಹತ್ರ ಭೀ ಬರಲಿಲ್ಲ ಅಂತ ನಮಗೆ ಅನುಮಾನ ಬಂತು. ಅಂತ ಹಿಂಗಾಗಿ ನಾವು ಹಿರಿಯರನ್ನೆಲ್ಲ ಕೂಡಿಸಿ ಅಂತ ಕೇಳಿದ್ವಿ ರೀ. ಕೇಳಿದ ಮ್ಯಾಗ ಕತ್ತಳು ನಮ್ಮ ತಪ್ಪಾಗಿತ್ತು ರೀ. ಮತ್ತು ಕಂಪ್ಲೇಂಟ್ ಏನು ಮಾಡಬೇಡ್ರಿ ಅಂತಂದರು. ನಾವು ಸುಮ್ಮನೆ ಗಪ್ಪಲ್ಲ ಕಂಪ್ಲೇಂಟ್ ಕೊಟ್ಬಿಟ್ರು.